ಕೊನೆಗೂ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ನಿನ್ನೆ ಸಂಜೆಯಿಂದಲೇ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಟ್ಟು 3 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ನೋಡಿ, ನಮಗೆ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸರ್, ನಮಗೆ 31ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಂದಿದೆ ಅಂತ. ಬರೀ 3 ಜಿಲ್ಲೆಗಳಿಗೆ ಯಾಕೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನಾವು ಕೊಡೋ ಮಾಹಿತಿ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡುವ ಮೂಲಕ ನಮಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಿನ್ನೆ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ಏನಂತ ಹೇಳಿದ್ದಾರೆ ಅಂದರೆ, ನೋಡಿ, ಉಳಿದ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ನೋಡಿ ಕರ್ನಾಟಕದ ಗೃಹಲಕ್ಷ್ಮಿನ ಹೊಗಳಿದೆ ಅಂತ. BJP ಕೂಡ ಗೃಹಲಕ್ಷ್ಮಿ ಥರ 2,000 ರೂಪಾಯಿ 2,500 ರೂಪಾಯಿನ ಆಫರ್ ಕೊಟ್ಕೊಂಡು ಬೇರೆ ರಾಜ್ಯಗಳಲ್ಲಿ ಗೆಲ್ತಾ ಇದೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದ್ರ ಜೊತೆಯಲ್ಲಿ ಈಗಿರುವ CM DK ಶಿವಕುಮಾರ್ ಅವರು ಕೂಡ ಉತ್ತಮ ಆಡಳಿತ ನಡೆಸ್ತಾ ಇದ್ದಾರೆ. ಇನ್ಮುಂದೆ ಕೂಡ ಉತ್ತಮ ಆಡಳಿತ ನಡೆಸ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇದ್ದಾರೆ. ಖಂಡಿತ ನನಗೆ ಕೂಡ ಈ ಸರಿ ಮತ್ತೆ ಸಚಿವೆ ಸ್ಥಾನ ಸಿಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಖಂಡಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತೆ ಸಚಿವ ಸ್ಥಾನ ಸಿಗಲಿ. ಗೃಹಲಕ್ಷ್ಮಿಯರಿಗೆ ಸರಿಯಾಗಿ ತಿಂಗಳು ಇನ್ಮೇಲಿಂದ ಉಳಿದ ಕಂತಿನ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮುಂದೆ ನಿಂತು ಖಂಡಿತವಾಗ್ಲೂ ಬಿಡುಗಡೆ ಮಾಡಲಿ. 1,28,00,000 ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಇನ್ನು ಮುಂದೆ ಆದರೂ ಸರಿಯಾಗಿ 2,000 ರೂಪಾಯಿನ ಬಿಡುಗಡೆ ಮಾಡಿಸ್ಲಿ ಅಂತ ನಾವು ಕೇಳ್ಕೊತೀವಿ ಸ್ನೇಹಿತರೆ ಸರ್ಕಾರಕ್ಕೆ. ನೋಡಿ ಸ್ನೇಹಿತರೆ, ಇನ್ನು ಸರ್ಕಾರದಿಂದ ಖಂಡಿತವಾಗ್ಲೂ ನಿಮಗೆ 5 ಕಂತಿನ ಹಣ ಬರಬೇಕು. ನಾವು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀವಿ, ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀವಿ. 2026 2027 ಅಂದರೆ ಈ ವರ್ಷ ಸ್ನೇಹಿತರೆ. ಏಪ್ರಿಲು, ಮೇ, ಜೂನು, ಖಂಡಿತ ಜುಲೈ ಕೂಡ ಸ್ಟಾರ್ಟ್ ಆಗಿದೆ. ಈಗ ಅದನ್ನು ಕೊಡಬೇಕಾಗುತ್ತೆ. ಕೆಲವು ಗೃಹಲಕ್ಷ್ಮಿಯರಿಗೆ ಏಪ್ರಿಲ್ ತಿಂಗಳ ಕಂತಿನ ಹಣ ಬಂದಿಲ್ಲ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು 2025 2026 ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣ ಅಂದರೆ 2 ತಿಂಗಳು ಅಂದರೆ ಒಟ್ಟಿಗೆ 4,000 ರೂಪಾಯಿ. ಹೆಚ್ಚು ಕಮ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿದ್ರು 5,000 ಕೋಟಿ ರೂಪಾಯಿ ಆಗುತ್ತೆ ಅಂತ. ಈ ಕ್ಷಣದವರೆಗೂ ಅದ್ರ ಬಗ್ಗೆ ಯಾರೂ ಕೂಡ ಮಾಹಿತಿ ಕೊಟ್ಟಿಲ್ಲ ಸ್ನೇಹಿತರೆ. ಹೆಚ್ಚು ಕಮ್ಮಿ ಗೃಹಲಕ್ಷ್ಮಿಯರಿಗೆ 6 ಕಂತಿನ ಹಣ ಅಂದರೆ 12,000 ರೂಪಾಯಿ ಬರಬೇಕು. ಇನ್ನು ಕೆಲವರಿಗೆ 14,000 ರೂಪಾಯಿ ಬರಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀವಿ, ಖಂಡಿತವಾಗ್ಲೂ ಕೆಲವು ಜಿಲ್ಲೆಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಕಮೆಂಟ್ ಬರ್ತಾ ಇದೆ ಅಂತ. ನೋಡಿ, ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಫೇಕ್ ನ್ಯೂಸ್ ಕೊಡೋರೆ ಖಂಡಿತ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾಕಂದರೆ ಸರ್ಕಾರ ಗೃಹಲಕ್ಷ್ಮಿಯ ಪರಿಷ್ಕರಣೆ ನಡೆಸ್ತಾ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿಯರಿಗೆ ಇನ್ನೂ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀವಿ, ಕೆಲವರು ಗೃಹಲಕ್ಷ್ಮಿಯ DBT ಸ್ಟೇಟಸ್ಸು ಪುಷ್ ಆಗಿದೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಚೆಕ್ ಮಾಡಿದ್ದೀವಿ, ಇನ್ನೂ ಪುಷ್ ಆಗಿಲ್ಲ ಸ್ನೇಹಿತರೆ, ಪೆಂಡಿಂಗ್ ಅಂತಲೇ ಇದೆ. ನೀವೆಲ್ಲ ಯಾಕೆ ಅವ್ರನ್ನ ನಂಬ್ಕೊಂಡು ನೋಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಫೇಕ್ ನ್ಯೂಸ್ ಕೊಡೋರು ಕೊಡ್ತಾನೆ ಇರ್ತಾರೆ. ದಯವಿಟ್ಟು ಅದನ್ನೆಲ್ಲ ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಸುಮ್ಮನೆ ಬ್ಯಾಂಕ್ ಹತ್ರ ಹೋಗಿ ಚೆಕ್ ಮಾಡೋದು, ನಮಗೆ ಯಾಕೆ ಬಂದಿಲ್ಲ ಬೇರೆಯವ್ರಿಗೆ ಯಾಕೆ ಬಂತು ಅಂತ ನೋಡೋದು, ಅದು ಕೂಡ ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನು DBT ಕರ್ನಾಟಕ ಆ್ಯಪ್ನಲ್ಲಿ ಖಂಡಿತವಾಗ್ಲೂ 2 ತಿಂಗಳದು ತೋರಿಸಿಲ್ಲ ಸ್ನೇಹಿತರೆ. 2025 2026 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಪೆಂಡಿಂಗ್ ಇದೆ. ಆ ಜಾಗದಲ್ಲಿ 31ನೇ ಕಂತಿನ ಹಣ ತೋರಿಸಿದ್ದಾರೆ ಅಷ್ಟೇ ಸ್ನೇಹಿತರೆ. ತಿಂಗಳು ವ್ಯತ್ಯಾಸ ಇದೆ. ಖಂಡಿತವಾಗ್ಲೂ ಮಿಸ್ ಮ್ಯಾಚ್ ಆಗಿದೆ. ಅದ್ರ ಪ್ರಕಾರ 8 ದಿವಸ ಆಗಿದೆ, 10 ದಿವಸ ಆಗಿದೆ, ಇನ್ನೂ ಯಾಕೆ ಬಂದಿಲ್ಲ ಅಂತ ನೀವು ನೋಡೋಕ್ಕೆ ಹೋದರೆ ಖಂಡಿತವಾಗ್ಲೂ ಬಿಡುಗಡೆ ಹಂತಕ್ಕೇ ಬಂದಿಲ್ಲ 31ನೇ ಕಂತಿನ ಹಣ. ನೋಡಿ ಸ್ನೇಹಿತರೆ, ಬಿಡುಗಡೆ ಹಂತಕ್ಕೆ ಬಂದರೆ ಖಂಡಿತವಾಗ್ಲೂ DBT ಸ್ಟೇಟಸ್ಸು ಪುಷ್ ಆಗಿರುತ್ತೆ. ಖಂಡಿತ ಪುಷ್ ಆಗಿಲ್ಲ. ಯಾವುದೇ ಕಾರಣಕ್ಕೂ DBT ಸ್ಟೇಟಸ್ಸು ಪುಷ್ ಆಗಿಲ್ಲ. ನಾವು ಮತ್ತೆ ಅದನ್ನೇ ಹೇಳ್ತಾ ಇದ್ದೀವಿ, ಈ ಕ್ಷಣದವರೆಗೂ ಪುಷ್ ಆಗಿಲ್ಲ ಸ್ನೇಹಿತರೆ. ಪುಷ್ ಆದರೆ ನಾವು ನಿಮಗೆ ವಿಡಿಯೋ ಮಾಡಿ ತಕ್ಷಣ ತಿಳಿಸ್ಕೊಡ್ತೀವಿ. ಖಂಡಿತವಾಗ್ಲೂ DBT ಸ್ಟೇಟಸ್ಸು ಪುಷ್ ಆಗಿದೆ. ಇಷ್ಟು ದಿನಗಳು ಕಳೆದಿವೆ, ಇನ್ನೂ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರು ಕೂಡ ಖಂಡಿತವಾಗ್ಲೂ ನೋಡಿ ಸ್ನೇಹಿತರೆ, DBT ಸ್ಟೇಟಸ್ಸು ಈ ಕ್ಷಣದವರೆಗೂ ಪುಷ್ ಆಗಿಲ್ಲ. ಕನ್ಫ್ಯೂಷನ್ ಮಾಡ್ತಿರ್ತಾರೆ, ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ನಾವು ಈ ಹಿಂದೆ ಕೂಡ ಫೇಕ್ ನ್ಯೂಸ್ ಕೊಟ್ಟಿಲ್ಲ,
ಈ ಕ್ಷಣಕ್ಕೂ ಅಷ್ಟೇ ಮುಂದಕ್ಕೂ ಅಷ್ಟೇ ಫೇಕ್ ನ್ಯೂಸ್ ಕೊಡಕ್ಕೆ ಹೋಗಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸರ್ಕಾರ ಈಗ ಗೃಹ ಜ್ಯೋತಿ ಪರಿಷ್ಕರಣೆ ನಡೆಸ್ತಾ ಇದೆ. ನೋಡಿ, ಈ ಹಿಂದೆ ಅಂದರೆ ಒಂದು 2-3 ದಿವಸದ ಹಿಂದೆನೇ ನಿಮಗೆ ಯಾರು ಮನೆ ಬಾಡಿಗೆಗಿಡ್ತಿರಲ್ಲ ಅವರು ಅಗ್ರಿಮೆಂಟ್ ಕಾಪಿ ಕೊಟ್ಬಿಟ್ಟು ನೀವು ಗೃಹ ಜ್ಯೋತಿಗೆ ಅಂದರೆ 200 ಯೂನಿಟ್ಗೆ ನೀವು ಅಪ್ಡೇಟ್ ಮಾಡಿಸ್ಬೇಕಿತ್ತು ಸ್ನೇಹಿತರೆ. ಹೊಸ ವಿಷಯ ಏನಂದರೆ, ನಿಮ್ಮ ಹತ್ರ ಏನಾದರೂ ಅಗ್ರಿಮೆಂಟ್ ಇಲ್ಲ ಅಂದರೆ ಮನೆ ರೆಂಟಲ್ಲಿ ಇರ್ತೀರಲ್ವ, ಅಗ್ರಿಮೆಂಟ್ ಇಲ್ಲ ಅಂದರೆ ಪರವಾಗಿಲ್ಲ, ಸರ್ಕಾರದಿಂದನೇ ಒಂದು ಫಾರ್ಮ್ ಕೊಡ್ತಾರೆ. ಯಾರು ಬಾಡಿಗೆ ಇರ್ತಿರಲ್ಲ ಅವರು ಮತ್ತು ಓನರು ಇಬ್ಬರು ಸೈನ್ ಮಾಡಿಕೊಟ್ರೆ ಸಾಕು ಸ್ನೇಹಿತರೆ. ಇನ್ನು ಗೃಹ ಜ್ಯೋತಿ ನೋಡಿ, 2 ತಿಂಗಳು ಇನ್ನೂ ಪರಿಷ್ಕರಣೆ ನಡೆಯುತ್ತೆ. ಯಾರ ಮನೆ ಹತ್ರ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಖಂಡಿತ ಭೇಟಿ ನೀಡ್ತಾರೆ. ಯಾವುದೇ ರೀತಿ ಟೆನ್ಷನ್ ಬೇಡ ಸ್ನೇಹಿತರೆ. ನೋಡಿ, ಇನ್ನೂ ಕೆಲವರು ಕಮೆಂಟ್ ಮಾಡಿದ್ದೀರಾ, ಸರ್ SIR ಅಲ್ಲಿ ನಾವು ಈಗ ಬೇರೆ ಜಿಲ್ಲೆಯಲ್ಲಿದ್ದೀವಿ, ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಬಂದಿದ್ದೀವಿ, ಇಲ್ಲಿ ನಮಗೆ SIR ತಗೋತಾ ಇಲ್ಲ, ಅಂದರೆ ನಮ್ಮ ವೋಟ್ ರೆಡಿನ ತಗೋತಾ ಇಲ್ಲ ಅಂತ. ಖಂಡಿತವಾಗ್ಲೂ ತಗೊಳ್ಳಲ್ಲ ಸ್ನೇಹಿತರೆ. ನೀವು ಮೊದಲು ಎಲ್ಲಿ ವೋಟ್ ಹಾಕ್ತಿದ್ರಿ ಅಲ್ಲಿ ಹೋಗಿ BLOಗಳ ಹತ್ರ ನಿಮ್ಮ ಫಾರ್ಮ್ ಇದ್ದೇ ಇರುತ್ತೆ ಸ್ನೇಹಿತರೆ. ಖಂಡಿತ ನೀವು ಅಲ್ಲಿ ಹೋಗ್ಬಿಟ್ಟು ಹೊಸ ಫೋಟೋ ಕೊಟ್ಟು ಖಂಡಿತವಾಗ್ಲೂ ಅಲ್ಲಿ ನೀವು ಬರ್ಕೊಟ್ರೆ ಸಾಕು. ನಿಮ್ಮ ವೋಟರ್ IDಲಿ ನಂಬರ್ ಇರುತ್ತೆ, ಅದು ಮತ್ತು ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮ ಫೋನ್ ನಂಬರು ಮತ್ತು ನೀವು ಸೈನ್ ಮಾಡಬೇಕು ಸ್ನೇಹಿತರೆ. ಖಂಡಿತ ಸೈನ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಆಗಲ್ಲ. ನೀವಲ್ಲ ಅಂದರೂ ನಿಮ್ಮ ಮನೇಲಿ ಯಾರಿದ್ರೂ ಸರಿ 18 ವರ್ಷ ಮೇಲ್ಗಡೆ ಇರೋರು ಫಾರಮ್ನ ಈಸ್ಕೊಂಡು ಫಿಲಪ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಸೈನ್ ಹಾಕ್ಬಿಟ್ಟು ಕೊಡಿ. ಯಾರು ಫಾರಮ್ ಫಿಲಪ್ ಮಾಡ್ತಿದ್ದೀರಲ್ಲ ಅವರೇ ಸೈನ್ ಹಾಕ್ಕೊಟ್ರು ಸಾಕು ಸ್ನೇಹಿತರೆ. ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿಕೊಡ್ತಾರೆ, ವೋಟರ್ ID ಡಿಲೇಟ್ ಆಗಲ್ಲ. ನೋಡಿ, ಆನ್ಲೈನಲ್ಲಿ ಕೂಡ ಇದೆ. ಯಾವುದಾದ್ರೂ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋಗಳು ಬಂದೇ ಬರುತ್ತೆ. ಯಾವುದಾದ್ರೂ ಒಂದು ಚಾನಲ್ನ ನೋಡಿಬಿಟ್ಟು ಸ್ನೇಹಿತರೆ, ಅಂದರೆ ಒಂದು ವಿಡಿಯೋನ ನೋಡಿಬಿಟ್ಟು ನೀವು ಅದ್ರ ಪ್ರಕಾರನೇ ನಿಮಗೆ ಗೊತ್ತಾಗಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ನೀವು ಮಾಡ್ಕೋಬೋದು. ಫಾರಮ್ನ ಭರ್ತಿ ಮಾಡಿ ಕಳಿಸಿದ್ರೆ, ಅಂದರೆ ನೀವು ಈಗ ಯೂಸ್ ಮಾಡ್ತಿರೋ ಫೋನ್ ನಂಬರ್ನೇ ಹಾಕಬೇಕು ಸ್ನೇಹಿತರೆ. ಯಾವುದಾದ್ರೂ ನೀವು ಯೂಸ್ ಮಾಡದೇ ಇಲ್ದಿರೋ ಫೋನ್ ನಂಬರ್ ಹಾಕಿದ್ರೆ ಖಂಡಿತವಾಗ್ಲೂ ಪ್ರಯೋಜನ ಇಲ್ಲ. ಯಾಕಂದರೆ BLOಗಳು ನಿಮಗೆ ಫೋನ್ ಮಾಡ್ತಾರೆ ಸ್ನೇಹಿತರೆ, ಅದಕ್ಕೋಸ್ಕರ ನೀವು ಹಾಕಲೇಬೇಕು. ಇನ್ನು ಶಕ್ತಿ ಯೋಜನೆ ಕೂಡ ಪರಿಷ್ಕರಣೆ ನಡೆಸ್ತಾರಂತೆ ಸ್ನೇಹಿತರೆ. ಯಾಕಂದರೆ ನೋಡಿ, ಅದಕ್ಕೊಂದು ಕಾರ್ಡ್ ಕೊಡ್ತಾರೆ. ಖಂಡಿತ ಅದು ಇನ್ನೂ ಬಂದಿಲ್ಲ. ಕೆಲವು ಕಡೆ ಬಂದಿದೆ, ಕಾರ್ಡ್ ಕೊಡ್ತಾ ಇದ್ದಾರೆ, ಹೋಗಿ ಇಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಫೇಕ್ ನ್ಯೂಸ್ ಆಗಿದೆ. ಸದ್ಯಕ್ಕೆ ಶಕ್ತಿ ಯೋಜನೆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಸ್ನೇಹಿತರೆ. ನೋಡಿ, ಕೆಲವರು ಕಮೆಂಟ್ ಮಾಡಿದ್ದೀರಾ, ಸರ್ ಗೃಹಲಕ್ಷ್ಮಿ ಸಂಘದಿಂದ 1 ಲಕ್ಷ ಕೊಡ್ತಾರಂತೆ, 3 ಲಕ್ಷದವರೆಗೂ ಕೊಡ್ತಾರಂತೆ, ಎಲ್ಲಿ ಹೋಗಿ ನಾವು ಅಪ್ಡೇಟ್ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ. ಅದು ಕೂಡ ಇನ್ನೂ ಸರ್ಕಾರದಿಂದ ಬಂದಿಲ್ಲ ಸ್ನೇಹಿತರೆ. ಅಂದರೆ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ. ಕೊಟ್ಟರೆ ನಾವು ಹೇಳ್ತೀವಿ. ಸದ್ಯಕ್ಕೆ ಸರ್ಕಾರ ಏನು ಗೃಹಲಕ್ಷ್ಮಿಯ ಹಣ ಕೊಡ್ತಾ ಇಲ್ಲ. ಪರಿಷ್ಕರಣೆ ಮುಗ್ದಿದ್ರೆ ಖಂಡಿತವಾಗ್ಲೂ ಯಾರು ಅರ್ಹ ಇರ್ತಾರೆ ಅವರಿಗೆ ಸರ್ಕಾರದಿಂದ 1 ಕಂತಿನ ಹಣ ಅಥವಾ 2 ಕಂತಿನ ಹಣ ಬಿಡುಗಡೆ ಮಾಡಲಿ ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸ್ನೇಹಿತರೆ. ಯಾಕಂದರೆ 2,000 ರೂಪಾಯಿನ ನಂಬ್ಕೊಂಡು ತುಂಬ ಜನ ಇರ್ತಾರೆ. ಮೊದಲನೇದಾಗಿ ನೋಡಿ, ಔಷಧಿಗೋಸ್ಕರ ಕಾಯ್ತಾ ಇರ್ತಾರೆ, ಮಾತ್ರೆ ತಗೊಳ್ಳೋಕ್ಕೋಸ್ಕರ. ಖಂಡಿತ ಸರ್ಕಾರ ಈಗಲಾದರೂ 2,000 ರೂಪಾಯಿನ ಬಿಡುಗಡೆ ಮಾಡಲಿ. ನೋಡಿ ಸ್ನೇಹಿತರೆ, ಡೈಲಿ ಒಂದೊಂದು ವಿಡಿಯೋ ಆಗ್ತಾನೆ ಇರ್ತಾರೆ. ಇಂದು ಸಂಜೆಯಿಂದ, ಬೆಳಗ್ಗೆಯಿಂದ, ರಾತ್ರಿಯಿಂದ 11 ಗಂಟೆಗೆ ಅಂತ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಈ ಕ್ಷಣದವರೆಗೂ DBT ಸ್ಟೇಟಸ್ಸು ಪುಷ್ ಆಗಿಲ್ಲ. ಪುಷ್ ಆದರೆ ಮಾತ್ರ ಸರ್ಕಾರ ಕೊಡುತ್ತೆ ಸ್ನೇಹಿತರೆ. ಪೆಂಡಿಂಗ್ ಇದ್ದರೆ ಹೆಂಗೆ ಕೊಡ್ತಾರಲ್ವಾ, ಖಂಡಿತವಾಗ್ಲೂ ಫೇಕ್ ನ್ಯೂಸ್ ಆಗಿರುತ್ತೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಪುಷ್ ಆಗಿಲ್ಲ. ಒಂದು ವೇಳೆ ಬಿಡುಗಡೆ ಹಂತಕ್ಕೆ ಬಂದಿದ್ರೂ ಸರಿ, ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಗೃಹಲಕ್ಷ್ಮಿಯ ಇನ್ನಷ್ಟು ಮಾಹಿತಿಗಳಿಗಾಗಿ TV2 ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ಚಾನಲ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.